ನಗರಸಭೆ ಹಾಗೂ ಆಸ್ಪತ್ರೆಗೆ ಹೋಗುವಂಥ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂಥ ದಾರಿ ಹಾಗೂ ಅಲ್ಲೇ ಪೋಸ್ಟ್ ಆಫೀಸ್ ಇದೆ, ಕಾಂಗ್ರೆಸ್ ಆಫೀಸ್ ಇದೆ, ಸರ್ಕಾರಿ ನಗರಸಭೆಯ ಕಾಂಪ್ಲೆಕ್ಸ್ ಕೂಡ ಇದೆ. ಇಲ್ಲಿ ಬಹಳಷ್ಟು ಜನ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಉದ್ದ ಆಗಿದೆ, ಹಾಗಾಗಿ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ. ಇದನ್ನು ಗಮನ ಹರಿಸಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ಉದ್ದೇಶ. ಇಲ್ಲಿರುವಂತಹ ಆ ತರಕಾರಿ ವ್ಯಾಪಾರಿಗಳಿಗೆ ಬೇರೆ ಕಡೆ ಸ್ಥಳಾವಕಾಶ ಮಾಡಿಕೊಡಬೇಕು ಅನ್ನುವುದೇ ನಮ್ಮ ಉದ್ದೇಶ. ಹಾಗೆಯೇ ವಾಹನ ದಟ್ಟಣೆಯಿಂದ ಓಡಾಡುವ ನಮ್ಮಂತಹ ನಾಗರಿಕರಿಗೆ ಬಹಳಷ್ಟು ತೊಂದರೆಯಾಗಿದೆ. ಅವರ ದೂರಿನ ಅನ್ವಯ ಈ ದಿನ ಈ ಒಂದು ಸುದ್ದಿ ಮಾಡಲಾಗಿದೆ. ದಯವಿಟ್ಟು ಇದರ ಕಡೆ ಗಮನ ಹರಿಸಬೇಕು ನಗರಸಭೆಯವರು ಹಾಗೂ ಸ್ಥಳೀಯ ನಮ್ಮ ಪೊಲೀಸ್ ಇಲಾಖೆಯವರು. ಪಾಪ ಅವರಿಗೂ ಹೊಟ್ಟೆಪಾಡು, ನಾನಿಲ್ಲ ಅನ್ನಲ್ಲ, ಆದರೆ ವಾಹನ ಸವಾರರಿಗೆ ಭಾಳಷ್ಟು ದುಸ್ತರ. ಇತ್ತೀಚಿನ ದಿನದಲ್ಲಿ ಸಾಗರದಲ್ಲಿ ಭಾಳಷ್ಟು ವಾಹನಗಳು ಇದ್ದಾವೆ, ಹಾಗಾಗಿ ತುಂಬ ಕಷ್ಟಗಳಾಗ್ತಾ ಇದ್ದಾವೆ ವಾಹನ ಸವಾರರಿಗೆ ಅನ್ನುವ ಉದ್ದೇಶದಿಂದ ಈ ಒಂದು ಸುದ್ದಿಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಸ್ಥಳೀಯ ತರಕಾರಿ ವ್ಯಾಪಾರರಿಗೆ ಮಾತ್ರ ಇದು ಅವಕಾಶ ಇತ್ತು. ಇತ್ತೀಚಿನ ದಿನದಲ್ಲಿ ಎಲ್ಲರೂ ಇದನ್ನು ಅವಕಾಶ ಉಪಯೋಗಿಸ್ಕೊಂಡಿದ್ದಾರೆ. ಮಾಜಿ ನಗರಸಭಾ ಸದಸ್ಯರು ಅಮಿತ್ ಅವರು ನಮ್ಮ ಜೊತೆಗಿದ್ದೀರಾ ಸರ್. ಇಲ್ಲಿ ಸ್ಥಳೀಯವಾಗಿ ಈ ಟ್ರಾಫಿಕ್ ಸಮಸ್ಯೆ ಇದೆ. ನಾವು ಯಾರು ಹೊಟ್ಟೆ ಮೇಲೆ ಹೊಡೀರಿ ಅಂತ ಏನೂ ಹೇಳ್ತಾ ಇಲ್ಲ, ಆದರೆ ಇಲ್ಲಿನ ವಾಸ್ತವ ಸ್ಥಿತಿನ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ತಮ್ಮ ಎರಡು ನಿಜವಾಗಿ ಹೇಳ್ಬೇಕಂದ್ರೆ ಈ ಒಂದು ರಸ್ತೆ ಸಾಗರದ ಪ್ರಮುಖ ರಸ್ತೆ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಆದರೆ ಇಲ್ಲಿ ಬರ್ತಿರೋದೆಲ್ಲ ರೈತರು ಆಗಿರೋದ್ರಿಂದ ಅವ್ರಿಗೊಂದು ಒಂದು ಯಾವ್ದಾರ ಒಂದು ಆಲ್ಟರ್ನೇಟಿವ್ ಏನಾರ ಒಂದು ಜಾಗ ಮಾಡಿಕೊಟ್ರೆ ಅವರಾಗೆ ಅದನ್ನ ಒಪ್ಕೊಂತಾರೆ. ಬಟ್ ಯಾವುದೇ ಅವ್ರಿಗೊಂದು ಆಲ್ಟರ್ನೇಟಿವ್ ಜಾಗ ಮಾಡೋಕ್ಕೆ ನಗರಸಭೆಯವರು ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ಸುಮಾರು ಜಾಗಗಳಿದ್ದಾವೆ ಈ ರಸ್ತೆಯಲ್ಲಿ. ಈಗ ಅವ್ರಿಗೂ ತರಕಾರಿ ಮಾಡಿಕೊಂಡು ವ್ಯಾಪಾರ ದಿವಸ ಮಾಡ್ಕೊಂಡು ಕೂಲಿ ಮಾಡೋರೆ, ಅವರನ್ನ ತೆಗೆಸಿ ಇಲ್ಲಿಂದ ರಿಮೂವ್ ಮಾಡ್ರಿ ಅಂತ ಹೇಳಲ್ಲ. ಬಟ್ ಈ ಟ್ರಾಫಿಕ್ ಇದಿರಂದ್ರೆ ಇದನ್ನ ಮಾಡಿ ಒಂದು ಆಲ್ಟರ್ನೇಟಿವ್ ಒಂದು ಜಾಗ ಕೊಡೋದು ನಗರಸಭೆಯವರು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಅಂತ ನಾನು ಹೇಳ್ಕೊಂತೀನಿ. ಧನ್ಯವಾದ. ಪ್ರವೀಣ್ ಸರ್ ನಮಸ್ತೆ. ವಕೀಲರು, ಹೋರಾಟಗಾರರು, ಸ್ನೇಹಿತರು, ಆತ್ಮೀಯರು, ಸರಳ ಸಜ್ಜನಿಕೆ ವ್ಯಕ್ತಿ ಪ್ರವೀಣ್ ಸರ್ ಅವರೇ, ಇಲ್ಲಿ ತುಂಬ ಈ ಒಂದು ತರಕಾರಿ ವ್ಯಾಪಾರಸ್ಥರಿಂದ ವಾಹನ ದಟ್ಟಣೆ ಆಗಿದೆ, ಹಾಗೆ ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಸರ್. ನೋಡಿ, ಈಗ ಮುಂಚೆ ಒಬ್ಬಿಬ್ರು ರೈತರು ಏನೋ ಬೆಳೆದು ತಂದು ಹಾಕಂತ ಇದ್ರು, ಆದ್ರೆ ಈಗ ತುಂಬ ತರಕಾರಿ ಮಾರ್ಕೆಟ್ ಆಗಿಬಿಟ್ಟಿದೆ. ಇದು ಇಲ್ಲಿ ಚಾಮರಾಜಪೇಟೆ ಮುಖ್ಯ ರಸ್ತೆ ಇದೆ, ಸಾರ್ವಜನಿಕ ಓಡಾಡಲಿಕ್ಕೆ ಆಂಬುಲೆನ್ಸ್, ಸರ್ಕಾರಿ ಆಸ್ಪತ್ರೆಗೆಲ್ಲವೂ ಕೂಡ ಮೇಯ್ನ್ ರೋಡ್ ಇದೆ. ಇದು ಏನಾಗಿದೆ, ಇದರಿಂದಾಗಿ ಸಾರ್ವಜನಿಕ ತೊಂದರೆ ಆಗ್ತಿದೆ, ಮತ್ತು ಹಾಸ್ಪಿಟ್ಲಿಗೆ ಹೋಗ್ತಿರೋದು ತೊಂದರೆ ಆಗಿದೆ. ಇದನ್ನ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು. ಇದು ನಗರಸಭೆ ವ್ಯಾಪ್ತಿ ಬರುತ್ತೆ. ನಗರಸಭೆಯವರು ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ತಾಡು ಅವ್ರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಕೊಡಬೇಕು. ಅಂದರೆ ಇದು ಇನ್ನೂ ತರಕಾರಿ ಮಾರ್ಕೆಟ್ ಆಗುತ್ತೆ, ಹಣ್ಣಿಂದ ಮಾರ್ಕೆಟ್ ಆಗುತ್ತೆ, ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಈಗಲೇ ಇದನ್ನು ಯೋಚನೆ ಮಾಡಿ ಅವ್ರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲೇಬೇಕು. ಇಲ್ಲಿ ಆ ಒಂದು ಸಂಚಾರ ಮುಕ್ತಗೊಳಿಸ್ಬೇಕು. ವಿಚಾರ ಏನಂದರೆ, ನಾವು ಬೆಳೆದಂಥ ತರಕಾರಿ ಅಂದರೆ ಸಾಗರದ ಸುತ್ತಮುತ್ತಲು ಬೆಳೆದಿರಬೇಕಂತ ತರಕಾರಿಗಳನ್ನು ವ್ಯಾಪಾರ ಮಾಡಿ ಅಂತ ನಗರಸಭೆ ಒಂದು ಕೆಲವಾರು ಜನಕ್ಕೆ ಕೊಟ್ಟಿದ್ದು. ಈಗ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ ಇದು ಎಲ್ಲದು ಬೆಳೆನ ಹಾಕ್ಬಿಟ್ಟು ಇಲ್ಲಿ ನೈಜ ರೈತರಿಗೆ ತೊಂದರೆ ಆಗ್ತಾ ಇದೆ ಅನ್ಸಲ್ವಾ ಸರ್? ಇದು ಈಗ ಫಸ್ಟು ರೈತರು ಬೆಳೆದನ್ನ ತಂದು ಮಾರ್ತಾ ಇದ್ರು, ಅದು ಹೋಗ್ತಾ ಹೋಗ್ತಾ ಮಾರ್ಕೆಟೇ ಆಗಿದೆ. ಸೀಮೆ ಏನಂತಾರೆ, ದೊಣ್ಣೆ ಮೆಣಸು ಎಲ್ಲ ಇಲ್ಲಿ ಮಾರಾಟ ಆಗ್ತದೆ. ಇಲ್ಲಿ ಯಾರು ದೊಣ್ಣೆ ಮೆಣಸು ಇದ್ರಲ್ಲಿ ಮಲೆನಾಡಲ್ಲಿ ಬೆಳೆಯಲ್ಲ. ಇದೊಂಥರ ಈ ಸಂಡೆ ಬಜಾರ್ ಆದಂಗೆ ಇದು ದಿನ ತರಕಾರಿ ಮಾರ್ಕೆಟ್ ಮೆಜೆಸ್ಟಿಕ್ ಆದಂಗೆ ಆಗ್ಬಿಟ್ಟಿದೆ. ಖಂಡಿತ. ಹಾಗಾಗಿ ಇದು ಆದಷ್ಟು ಬೇಗ ಸ್ಥಳಾಂತರ ಮಾಡಬೇಕು ಅಲ್ವಾ ಸರ್? ಖಂಡಿತ. ನೀವು ನಮ್ಮ ಜೊತೆ ಇಷ್ಟೊತ್ತಿಗೆ ಮಾತಾಡಿದ್ದ ಧನ್ಯವಾದಗಳು. ನಮ್ಮ ನಗರಸಭೆ ಕಾಂಪ್ಲೆಕ್ಸ್ನಲ್ಲಿ ತಮ್ಮದೇ ಆದಂಥ ಒಂದು ಸೈಬರ್ ಶಾಪು ಹಾಗೆ ಇನ್ನಿತರ ವೃತ್ತಿ ಮಾಡ್ತಾ ಇರೋಂಥ ಸತೀಶ್ ಅವರೇ, ಈಗ ನಿಮ್ಮ ಎದುರು ಭಾಗದಲ್ಲಿ ಒಂದು ತರಕಾರಿ ವ್ಯಾಪಾರಸ್ಥರು ಕೂತ್ಕೊಂಡಿದ್ದಾರೆ. ಅದರಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಇಲ್ಲಿನ ಎಲ್ಲರೂ ಕಂಪ್ಲೇಂಟ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಏನಂತೀರ ಸರ್? ಸರ್, ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಸಮಸ್ಯೆ ಈಗಿಂದಲ್ಲ, ಸುಮಾರು 3 ವರ್ಷದಿಂದನೂ ಇದ್ರ ಬಗ್ಗೆ ನಾವು DC ಕೂಡ ಮನವಿ ಮಾಡಿದ್ವಿ. ಆಲ್ರೆಡಿ ಎಲ್ಲದಕ್ಕೂ ನಗರಸಭೆಗಂತೂ ತುಂಬ ಸಾರಿ ಮನವಿ ಮಾಡಿದ್ವಿ ನಾವು. ಇದುವರೆಗೂ ಏನಾಗ್ತಾ ಇದೆ ಅಂದರೆ ಇಲ್ಲಿ ಕೆಲಸ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ಗಿಂತ ನಮ್ಗಳಿಗೆ ಏನಾಗಿದೆ, ನಮ್ಮ ವೆಹಿಕಲ್ ನಿಲ್ಸೋಕ್ಕೆ ಇಲ್ಲದ ಜಾಗನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಮೊದಲು ನಗರಸಭೆಯವರು ಕಠಿಣ ಕ್ರಮ ಕೈಗೊಂಡು ಇದನ್ನು ಎತ್ತಂಗಡಿ ಮಾಡಿದ್ರು. ಆದರೆ ಮತ್ತೆ ಕೆಲವು ಹಿತಾಸಕ್ತಿಗಳಿಂದ ಮತ್ತು ಬಂದು ಅಲ್ಲೇ ಅದನ್ನು ಅವ್ರು ಮಾಡಿದ್ರು. ಇದರಿಂದ ಏನಾಗ್ತಾ ಇದೆ, ನಮ್ಮ ಮುಂದೆ ಗಾಡಿ ನಿಲ್ಲಕ್ಕೆ ಜಾಗ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಆಯಿತಾ, ನಮ್ಮ ಕಾರ್ ನಿಲ್ಸೋಕ್ಕೂ ಜಾಗ ಇಲ್ಲ. ಪೊಲೀಸರು ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ಫೈನ್ ಹಾಕ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಭಾಳ ಸಮಸ್ಯೆ ಆಗ್ತಿದೆ. ಕಾಂಪ್ಲೆಕ್ಸ್ ಅವರಿಗಂತೂ ತುಂಬ ಸಮಸ್ಯೆ ಆಗ್ತಾ ಇದೆ.
ಈಗಲೂ ಕೂಡ ನಾವು ನಗರಸಭೆಯವರಿಗೆ ಕೇಳ್ಕೊಳ್ತಿದ್ದೀವಿ, ಆದಷ್ಟು ಬೇಗ ಈ ಇಲ್ಲಿರ್ತಕ್ಕಂಥ ತರಕಾರಿ ಅಂಗಡಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಇಲ್ಲವಾದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ DC ಅವರಿಗೆ ಮತ್ತೊಮ್ಮೆ ನಮ್ಮ ಕಾಂಪ್ಲೆಕ್ಸ್ ವತಿಯಿಂದ ಎಲ್ಲರೂ ಕೂಡ ಮನವಿ ಮಾಡಿ ಒಂದು ಕಂಪ್ಲೇಂಟನ್ನು ನಾವು ರದ್ದು ಮಾಡಬೇಕಂತ ನಾವು ಎಲ್ಲರೂ ನಮ್ಮ ಕಾಂಪ್ಲೆಕ್ಸಿನ ಎಲ್ಲರೂ ನಾವು ದೃಢೀಕರಣ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತಮ್ಮ ಮೀಡಿಯಾದಿಂದ ಮೂಲಕ ನಾವು ವಿನಂತಿಸಿಕೊಳ್ಳೋದೇನೆಂದರೆ, ಆದಷ್ಟು ಬೇಗ ಇಲ್ಲಿರ್ತಕ್ಕಂಥ ನಗರಸಭೆ ಮುಂದೆ ಇರ್ತಕ್ಕಂಥ ಸರ್ಕಾರಿ ಅಂಗಡಿಗಳನ್ನು ಯಾರಿಗೂ ಅವಕಾಶ ಕೊಡಬಾರ್ದು, ಒಬ್ರಿಗೂ ಕೊಡಬಾರ್ದು ಅವಕಾಶ. ಅವರಿಗೆ ಆದ ಒಂದು ಸ್ಪೆಷಲ್ ಜಾಗವನ್ನು ಗುರುತಿಸಿ ಅವರಿಗೆ ಅವಕಾಶ ಮಾಡ್ಕೋಬೇಕಂತ ನಾನು ಈ ಮುಖ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.